ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಗ್ಯಾಂಗ್ ಮುಖವಾಡ ಬಯಲಾಗಿದೆ. ಎಸ್ಐಟಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರಿಗಳ ದುಷ್ಕೃತ್ಯವನ್ನ ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದ್ರೆ ಈ ಗ್ಯಾಂಗ್ನ ಪ್ರಮುಖ ಸದಸ್ಯನ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? ಎಐ ಬಳಸಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ. ಚಾರ್ಜ್ ಶೀಟ್ನಲ್ಲಿ ಸಮೀರ್ ಹೆಸರಿಲ್ಲ ಯಾಕೆ? ಷಡ್ಯಂತ್ರ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಹಿಂದೂ ಮುಖಂಡ. ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಧರ್ಮಸ್ಥಳದ ಬುರುಡೆ ಕೇಸ್ ವಿಶ್ವದಾದ್ಯಂತ ಸುದ್ದಿಯಾಗಿದ್ದ ಕೇಸ್. ಅದನ್ನ ದೇಶವ್ಯಾಪಿ ಸುದ್ದಿಯಾಗುವಂತೆ ಮಾಡಿದ್ದು ಈ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್. ಈತ ಎಐ ಬಳಸಿ ತಳ ಬುಡ ಇಲ್ಲದ ಕಟ್ಟು ಕತೆ ಕಟ್ಟಿ ಜನರನ್ನ ಮರುಳು ಮಾಡಿದ್ದ. ಮೊಹಮ್ಮದ್ ಸಮೀರ್ ಮಾಡಿರೋ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಅಲ್ಲದೆ ಶ್ರೀ ಕ್ಷೇತ್ರದ ವಿರುದ್ಧ ಜನರಿಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿತ್ತು. ಆದ್ರೆ ಇದು ಸುಳ್ಳು ಎಂದು ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ. ಅಲ್ಲದೆ ಸಮೀರ್ ಬುರುಡೆ ಗ್ಯಾಂಗ್ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಆದ್ರೂ ಚಾರ್ಜ್ ಶೀಟ್ ನಲ್ಲಿ ಈ ದುಷ್ಟ ಮೊಹಮ್ಮದ್ ಸಮೀರ್ನ ಹೆಸರು ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಯೂಟ್ಯೂಬರ್ ಸಮೀರ್ ಹಿಂದೆ ಕಾಂಗ್ರೆಸ್ ಸರ್ಕಾರ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? ಇದು ನಮ್ಗೆ ಈಗಲೂ ಸಹ ಅನುಮಾನ ಏನಕ್ಕೆ ಮೂಡ್ತಿದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮುಸಲ್ಮಾನರ ಓಲೈಕೆ ಈ ಮಟ್ಟಕ್ಕೂ ಮಾಡುತ್ತಾ? ಕೇರಳ ಸಂಸದರ ಭೇಟಿಗೆ ಹೋಗಿದ್ದ ಬಿ ಗ್ಯಾಂಗ್. ಕೇರಳದಲ್ಲಿ ಒಬ್ಬ ಸಂಸದರನ್ನ ಭೇಟಿ ಆಗೋದಿಕ್ಕೆ ಹೋಗ್ತಾರೆ. ಆ ಸಂಸದ ಯಾರು ಅಂತ ತಾವು ಮಾಧ್ಯಮದಲ್ಲೂ ಸಹ ಪ್ರಸಾರ ಮಾಡಿದಿರಿ. ಆ ಸಂಸದ ಲೆಟರ್ ಕೂಡ ಬಡಿತಾನೆ ಯಾರಿಗೆ, ಅಮಿತ್ ಶಾ ಅವರಿಗೆ, ಧರ್ಮಸ್ಥಳ ವಿಚಾರನ ತನಿಖೆ ಮಾಡಬೇಕು ಅಂತ. ಆ ಸಂಸದನ ಭೇಟಿ ಆಗೋ ಸಂದರ್ಭದಲ್ಲಿ ಕೇರಳ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಬುರುಡೆ ಗ್ಯಾಂಗ್ ಜೊತೆ ನೇರ ಸಂಪರ್ಕ ಹೊಂದಿದ ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಲ್ಲದೆ ಜನರನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದ. ಇಷ್ಟೆಲ್ಲ ಇದ್ರೂ ತನಿಖೆ ವರದಿಯಲ್ಲಿ ಸಮೀರ್ ಹೆಸರು ಯಾಕೆ ಇಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಗ್ಯಾಂಗ್ ಮುಖವಾಡ ಬಯಲಾಗಿದೆ. ಎಸ್ಐಟಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರಿಗಳ ದುಷ್ಕೃತ್ಯವನ್ನ ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದ್ರೆ ಈ ಗ್ಯಾಂಗ್ನ ಪ್ರಮುಖ ಸದಸ್ಯನ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? ಎಐ ಬಳಸಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ. ಚಾರ್ಜ್ ಶೀಟ್ನಲ್ಲಿ ಸಮೀರ್ ಹೆಸರಿಲ್ಲ ಯಾಕೆ? ಷಡ್ಯಂತ್ರ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಹಿಂದೂ ಮುಖಂಡ. ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಧರ್ಮಸ್ಥಳದ ಬುರುಡೆ ಕೇಸ್ ವಿಶ್ವದಾದ್ಯಂತ ಸುದ್ದಿಯಾಗಿದ್ದ ಕೇಸ್. ಅದನ್ನ ದೇಶವ್ಯಾಪಿ ಸುದ್ದಿಯಾಗುವಂತೆ ಮಾಡಿದ್ದು ಈ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್. ಈತ ಎಐ ಬಳಸಿ ತಳ ಬುಡ ಇಲ್ಲದ ಕಟ್ಟು ಕತೆ ಕಟ್ಟಿ ಜನರನ್ನ ಮರುಳು ಮಾಡಿದ್ದ. ಮೊಹಮ್ಮದ್ ಸಮೀರ್ ಮಾಡಿರೋ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಅಲ್ಲದೆ ಶ್ರೀ ಕ್ಷೇತ್ರದ ವಿರುದ್ಧ ಜನರಿಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿತ್ತು. ಆದ್ರೆ ಇದು ಸುಳ್ಳು ಎಂದು ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ. ಅಲ್ಲದೆ ಸಮೀರ್ ಬುರುಡೆ ಗ್ಯಾಂಗ್ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಆದ್ರೂ ಚಾರ್ಜ್ ಶೀಟ್ ನಲ್ಲಿ ಈ ದುಷ್ಟ ಮೊಹಮ್ಮದ್ ಸಮೀರ್ನ ಹೆಸರು ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಯೂಟ್ಯೂಬರ್ ಸಮೀರ್ ಹಿಂದೆ ಕಾಂಗ್ರೆಸ್ ಸರ್ಕಾರ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? ಇದು ನಮ್ಗೆ ಈಗಲೂ ಸಹ ಅನುಮಾನ ಏನಕ್ಕೆ ಮೂಡ್ತಿದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮುಸಲ್ಮಾನರ ಓಲೈಕೆ ಈ ಮಟ್ಟಕ್ಕೂ ಮಾಡುತ್ತಾ? ಕೇರಳ ಸಂಸದರ ಭೇಟಿಗೆ ಹೋಗಿದ್ದ ಬಿ ಗ್ಯಾಂಗ್. ಕೇರಳದಲ್ಲಿ ಒಬ್ಬ ಸಂಸದರನ್ನ ಭೇಟಿ ಆಗೋದಿಕ್ಕೆ ಹೋಗ್ತಾರೆ. ಆ ಸಂಸದ ಯಾರು ಅಂತ ತಾವು ಮಾಧ್ಯಮದಲ್ಲೂ ಸಹ ಪ್ರಸಾರ ಮಾಡಿದಿರಿ. ಆ ಸಂಸದ ಲೆಟರ್ ಕೂಡ ಬಡಿತಾನೆ ಯಾರಿಗೆ, ಅಮಿತ್ ಶಾ ಅವರಿಗೆ, ಧರ್ಮಸ್ಥಳ ವಿಚಾರನ ತನಿಖೆ ಮಾಡಬೇಕು ಅಂತ. ಆ ಸಂಸದನ ಭೇಟಿ ಆಗೋ ಸಂದರ್ಭದಲ್ಲಿ
ಕೇರಳ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಬುರುಡೆ ಗ್ಯಾಂಗ್ ಜೊತೆ ನೇರ ಸಂಪರ್ಕ ಹೊಂದಿದ ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಲ್ಲದೆ ಜನರನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದ. ಇಷ್ಟೆಲ್ಲ ಇದ್ರೂ ತನಿಖೆ ವರದಿಯಲ್ಲಿ ಸಮೀರ್ ಹೆಸರು ಯಾಕೆ ಇಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಗ್ಯಾಂಗ್ ಮುಖವಾಡ ಬಯಲಾಗಿದೆ. ಎಸ್ಐಟಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರಿಗಳ ದುಷ್ಕೃತ್ಯವನ್ನ ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದ್ರೆ ಈ ಗ್ಯಾಂಗ್ನ ಪ್ರಮುಖ ಸದಸ್ಯನ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? ಎಐ ಬಳಸಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ. ಚಾರ್ಜ್ ಶೀಟ್ನಲ್ಲಿ ಸಮೀರ್ ಹೆಸರಿಲ್ಲ ಯಾಕೆ? ಷಡ್ಯಂತ್ರ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಹಿಂದೂ ಮುಖಂಡ. ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಧರ್ಮಸ್ಥಳದ ಬುರುಡೆ ಕೇಸ್ ವಿಶ್ವದಾದ್ಯಂತ ಸುದ್ದಿಯಾಗಿದ್ದ ಕೇಸ್. ಅದನ್ನ ದೇಶವ್ಯಾಪಿ ಸುದ್ದಿಯಾಗುವಂತೆ ಮಾಡಿದ್ದು ಈ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್. ಈತ ಎಐ ಬಳಸಿ ತಳ ಬುಡ ಇಲ್ಲದ ಕಟ್ಟು ಕತೆ ಕಟ್ಟಿ ಜನರನ್ನ ಮರುಳು ಮಾಡಿದ್ದ. ಮೊಹಮ್ಮದ್ ಸಮೀರ್ ಮಾಡಿರೋ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಅಲ್ಲದೆ ಶ್ರೀ ಕ್ಷೇತ್ರದ ವಿರುದ್ಧ ಜನರಿಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿತ್ತು. ಆದ್ರೆ ಇದು ಸುಳ್ಳು ಎಂದು ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ. ಅಲ್ಲದೆ ಸಮೀರ್ ಬುರುಡೆ ಗ್ಯಾಂಗ್ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಆದರೂ ಚಾರ್ಜ್ ಶೀಟ್ನಲ್ಲಿ ಈ ದುಷ್ಟ ಮೊಹಮ್ಮದ್ ಸಮೀರ್ನ ಹೆಸರು ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಯೂಟ್ಯೂಬರ್ ಸಮೀರ್ ಹಿಂದೆ ಕಾಂಗ್ರೆಸ್ ಸರ್ಕಾರ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? ಇದು ನಮ್ಗೆ ಈಗಲೂ ಸಹ ಅನುಮಾನ ಏನಕ್ಕೆ ಮೂಡ್ತಿದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮುಸಲ್ಮಾನರ ಓಲೈಕೆ ಈ ಮಟ್ಟಕ್ಕೂ ಮಾಡುತ್ತಾ? ಕೇರಳ ಸಂಸದರ ಭೇಟಿಗೆ ಹೋಗಿದ್ದ ಬಿ ಗ್ಯಾಂಗ್. ಕೇರಳದಲ್ಲಿ ಒಬ್ಬ ಸಂಸದರನ್ನ ಭೇಟಿ ಆಗೋದಿಕ್ ಹೋಗ್ತಾರೆ. ಆ ಸಂಸದ ಯಾರು ಅಂತ ತಾವು ಮಾಧ್ಯಮಲ್ಲೂ ಸಹ ಪ್ರಸಾರ ಮಾಡಿದಿರಿ. ಆ ಸಂಸದ ಲೆಟರ್ ಕೂಡ ಬಡಿತಾನೆ ಯಾರಿಗೆ, ಅಮಿತ್ ಶಾ ಅವರಿಗೆ, ಧರ್ಮಸ್ಥಳ ವಿಚಾರನ ತನಿಖೆ ಮಾಡಬೇಕು ಅಂತ. ಆ ಸಂಸದನ ಭೇಟಿ ಆಗೋ ಸಂದರ್ಭದಲ್ಲಿ ಕೇರಳ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಬುರುಡೆ ಗ್ಯಾಂಗ್ ಜೊತೆ ನೇರ ಸಂಪರ್ಕ ಹೊಂದಿದ ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಲ್ಲದೆ ಜನರನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದ. ಇಷ್ಟೆಲ್ಲ ಇದ್ರೂ ತನಿಖೆ ವರದಿಯಲ್ಲಿ ಸಮೀರ್ ಹೆಸರು ಯಾಕೆ ಇಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.